ಡಿಕೆ ಶಿವಕುಮಾರ್ ಇವತ್ತು 4:05 ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಅವರ ತವರು ಜಿಲ್ಲೆಯಲ್ಲಿ ಸದ್ಯ ಸಂಭ್ರಮ ಮನೆ ಮಾಡಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇರೋ ಬೆನ್ನಿಗೆ ಸಾತನೂರು ಇಲ್ಲಿ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ. ಸಾತನೂರು ಡಿಕೆ ಶಿವಕುಮಾರ್ ಅನ್ನುವಂತ ನಾಯಕರಿಗೆ ರಾಜಕೀಯ ಜನ್ಮ ಕೊಟ್ಟಿರುವಂತ ಜಾಗ. ಅಲ್ಲಿ ಸಂಭ್ರಮದ ವಾತಾವರಣ. ಈಗ ಸಾತನೂರು ವಿಧಾನಸಭಾ ಕ್ಷೇತ್ರ ಇದ್ದಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅಲ್ಲಿಂದ ಆಯ್ಕೆಯಾದವರು. 85ರಲ್ಲಿ ಸ್ಪರ್ಧೆ ಮಾಡಿದ್ರು, ಸೋತ್ರು. 89ರಿಂದ ಗೆದ್ರು 2008ರವರೆಗೆ. 2008ರಿಂದ ಆ ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ ಇಲ್ಲದೇ ಆಯಿತು. ಸೊ ಕನಕಪುರಕ್ಕೆ ಶಿಫ್ಟ್ ಆದರು. ಸಾತನೂರಿನಲ್ಲಿ ಸಂಭ್ರಮಾಚರಣೆಯ ದೃಶ್ಯವನ್ನು ನೋಡ್ತಾ ಇದ್ದೀರಿ ನೀವು. ರಾಮನಗರ ಜಿಲ್ಲೆ ಅಥವಾ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ, ಈ ಜಿಲ್ಲೆ ರಾಜ್ಯಕ್ಕೆ 5 ಮುಖ್ಯಮಂತ್ರಿಗಳನ್ನ ಕೊಟ್ಟಿರುವಂತ ಜಿಲ್ಲೆ. ಅಥವಾ ಅಲ್ಲಿ ಜನಪ್ರತಿನಿಧಿಗಳಾದವರು 5 ಜನ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಮೊದಲು ರಾಮಕೃಷ್ಣ ಹೆಗಡೆ ಅವರು 1983ರಲ್ಲಿ ಅಲ್ಲಿಂದ ಆಯ್ಕೆಯಾಗಿರಲಿಲ್ಲ ಅವರು ಮುಖ್ಯಮಂತ್ರಿ ಆಗುವಾಗ. ಆದರೆ ನಂತರ ಅವರು 2 ಸದನದ ಸದಸ್ಯರಲ್ಲದೇ ಇದ್ದಿದ್ದರಿಂದ ಕನಕಪುರದಿಂದ ಅವರು ಆಯ್ಕೆಯಾದರು. ನಂತರ ದೇವೇಗೌಡರು, ಕ್ಷಮಿಸಿ ನಾನು ಶುರು ಮಾಡಬೇಕು ಕೆಂಗಲ್ ಅವರಿಂದ. ಕೆಂಗಲ್ ಹನುಮಂತಯ್ಯ, ರಾಮಕೃಷ್ಣ ಹೆಗಡೆ, ದೇವೇಗೌಡರು, ಕುಮಾರಸ್ವಾಮಿ, ಈಗ ಡಿಕೆ ಶಿವಕುಮಾರ್ 5ನೇಯವರಾಗಿ. ಸೊ ಇಡೀ ಜಿಲ್ಲೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಇವತ್ತು ಸಿಎಂ ಆಗಿ ಪದಗ್ರಹಣ ಮಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಕನಕಪುರ ಟೌನ್ನಲ್ಲಿ ಒಂದು ಹಬ್ಬದ ವಾತಾವರಣವನ್ನೇ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ನಾವೀಗ ಏನು ಚನ್ನಬಸಪ್ಪ ಸರ್ಕಲ್ನಲ್ಲಿರುವಂಥದ್ದು, ನೀವೀಗ ನೋಡ್ತಾ ಇರುವಂಥದ್ದು ಏನಂತಂದರೆ ಕನಕಪುರದ ಚನ್ನಬಸಪ್ಪ ಸರ್ಕಲ್ನಲ್ಲಿ ಸಂಪೂರ್ಣವಾಗಿ ಬೈಂಟಿಂಗ್ಸು, ಬ್ಯಾನರ್ಗಳು ಮತ್ತು ಕಟೌಟ್ಗಳನ್ನ ಹಾಕಿರುವಂಥದ್ದು. ಏನು ಸಿಎಂ ಆಗಿ ಪ್ರಮಾಣ ವಚನ ಮಾಡ್ತಾ ಇರುವಂಥ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇರುವಂಥದ್ದು. ಏನಂತಂದರೆ ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಇಲ್ಲಿನ ಕಾರ್ಯಕರ್ತರಾಗ್ಬೋದು, ಮುಖಂಡರಾಗ್ಬೋದು ಮತ್ತು ಮತದಾರರು ಕೂಡ ತುಂಬ ಆಸೆಯಲ್ಲಿದ್ದರು. ಆ ನಿಟ್ಟಿನಲ್ಲಿ ಏನಂತಂದರೆ ಕಳೆದ ಇನ್ನು ಮುಂದಿನ 2 ವರ್ಷಗಳ ಕಾಲ ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ ಅನ್ನೋ ಒಂದು ಖುಷಿಯಲ್ಲಿ ಈಗ ಸಂಪೂರ್ಣವಾಗಿ ಏನಂತಂದರೆ ರೋಡಿನ ಪ್ರತಿ 2 ಕಡೆನೂ ಕೂಡ ಅವರ ಬಂಟಿಂಗ್ಸು, ಬ್ಯಾನರ್ಸ್ಗಳನ್ನ ಹಾಕಿರುವಂಥದ್ದು. ಆ ನಿಟ್ಟಿನಲ್ಲಿ ಏನಂತಂದರೆ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪ್ರಮಾಣ ವಚನ ಸ್ವೀಕಾರಕ್ಕೆ ಹೋಗೋಕ್ಕಾಗಲ್ಲ. ಏಕೆ ಅಂತಂದರೆ ಕೆಲವೇ ಜನಗಳಿಗೆ ಆಹ್ವಾನ ನೀಡಿರುವ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅವರ ಕಾರ್ಯಕರ್ತರು ಅವರ ಪ್ರಮಾಣ ವಚನವನ್ನು ಕಣ್ತುಂಬಬೇಕು ಅಂತ ಏನು ಚನ್ನಬಸಪ್ಪ ಸರ್ಕಲ್ನಲ್ಲಿ ಬೃಹತ್ LED ಒಂದು ನಿರ್ಮಾಣ ಮಾಡಿರುವಂಥದ್ದು. ಏಕೆ ಅಂತಂದರೆ ಇಲ್ಲಿನ ಮತದಾರರು ಪ್ರಮಾಣ ವಚನ ನೋಡಲು ಸಾಗಲ್ಲ. ಏಕೆ ಅಂತಂದರೆ ಅಲ್ಲಿಗೆ ಸುಮಾರು 600 ಜನ ಅಷ್ಟೇ ಬಿಡುವಂಥದ್ದು. ಹಾಗಾಗಿ ಇಲ್ಲಿ ಸುಮಾರು ಪ್ರಮುಖ ಕಾರ್ಯಕರ್ತರು ಮಾತ್ರ ಆಹ್ವಾನ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇಲ್ಲಿರುವಂಥ ಎಲ್ಲ ಮತದಾರರು ಕೂಡ ಈ ಬೃಹತ್ LED ಮುಖಾಂತರ ಕಣ್ತುಂಬಬೇಕು ಅವರ ಪ್ರಮಾಣ ವಚನನ ಅಂತ ಈ ಒಂದು ಬೃಹತ್ LED ಕೂಡ ನಿರ್ಮಾಣ ಮಾಡಿರುವಂಥದ್ದು. ಹಾಗಾಗಿ ಏನಂತಂದರೆ ಇವತ್ತು ಪ್ರತಿ ಗ್ರಾಮಗಳಲ್ಲೂ ಕೂಡ ಸಿಹಿ ಅಂತ ಇರುವಂಥದ್ದು ಮತ್ತು ಅನ್ನದಾನ ಮಾಡ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇರುವಂಥದ್ದು ಇಲ್ಲಿನ ಕ್ಷೇತ್ರದ ಜನಕ್ಕೆ ಒಂದು ಹಬ್ಬದ ವಾತಾವರಣವನ್ನೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಜಗದೀಶ್, ಏಷ್ಯನ್ ನೆಟ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.